ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇದೆ ಪವರ್ ಪಾಲಿಟಿಕ್ಸ್. ಹೈ ನಾಯಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ. ಡಿಕೆಶಿಗೆ ಮೆಗಾ ಪ್ಲಾನ್ಗೆ ರಾಜ್ಯದಲ್ಲಿ ಅಹಿಂದ ಕೂಡ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದಷ್ಟು ಬಲೆಯನ್ನ ಎಣಿತಾ ಇದ್ದಾರೆ. ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು, ಹೈಕಮಾಂಡ್ ನಾಯಕರನ್ನ ಹೇಗೆ ಒಂದು ಬಲೆಯಲ್ಲಿ ಸಿಕ್ ಹಾಕಿಸಬೇಕು ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಪವರ್ ಶೇರಿಂಗ್ ಫೈಟ್ಗೆ ಅಹಿಂದ ನಾಯಕರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಯಕತ್ವ ಫೈಟ್ನ ನಡುವೆ ಅಹಿಂದ ಕೂಡ ಸಮಾವೇಶವನ್ನ ನಡೆಸ್ತಾ ಇದೆ. ಅಹಿಂದ ಸಮಾವೇಶದ ಮೂಲಕ ಸಿದ್ದು ಪರ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಶೋಷಿತ ಸಮುದಾಯಗಳಿಂದ ಸಮಾವೇಶ ಆಯೋಜನೆ. ಜನವರಿಯಲ್ಲಿ ಅಹಿಂದ ಸಮಾವೇಶವನ್ನ ನಡೆಸುವುದಕ್ಕೆ ಪ್ಲಾನ್ಗಳು ಆಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಲ ತುಂಬೋದಕ್ಕೆ ಅಹಿಂದ ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡೋದಕ್ಕೆ ಅಹಿಂದ ನಾಯಕರು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಬದಲಾಯಿಸಿದ್ರೆ ಅಹಿಂದ ಮತಗಳ ಕೈ ತಪ್ಪುವ ಸಂದೇಶವನ್ನ ಈ ಮೂಲಕ ರವಾನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಣ ಬಡಿದಾಟದ ನಡುವೆ ಅಹಿಂದ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಸಿಎಂ ಆಪ್ತ ಬಣ ಕೂಡ ತಂತ್ರವನ್ನ ಎಣಿತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ವೇಟ್ ಅಂಡ್ ಸಿ, ನೋಡ್ತಾ ಇರಿ, ಜನವರಿ 6 ಅಥವಾ 9 ನಂತರ ಏನ್ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಅಹಿಂದ ನಾಯಕರು ಕೂಡ ತಮ್ಮ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನವರಿಯಲ್ಲಿ ಸಭೆ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸೋದಕ್ಕೆ ಸಿದ್ಧತೆಗಳು ಈಗಲಿಂದಲೇ ತಯಾರಿಗಳು ಆಗ್ತಾ ಇದೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಆಕ್ಟಿವ್ ಆಗಿ ಇಡೋದಕ್ಕೆ ಶತಾಯಗತಾಯವಾಗಿ ಎಲ್ಲಾ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್, ಡಿನ್ನರ್ ಪಾಲಿಟಿಕ್ಸ್, ಸಭೆ ಮೇಲೆ ಸಭೆ ಎಲ್ಲವೂ ಕೂಡ ಆಗ್ತಾನೆ ಇದೆ. ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಾ ಇಲ್ಲ. ಸದ್ಯಕ್ಕೆ ವಿದೇಶ ಪ್ರಯಾಣದಲ್ಲಿದ್ದಾರೆ. ಸೊ ಹಾಗಾಗಿ ಅವರು ಬರುವ ತನಕವೂ ಕೂಡ ಈ ಎಲ್ಲಾ ರೀತಿಯಾದಂತಹ ಕೆಲಸಗಳು ಮುಂದುವರಿತಾನೆ ಇರುತ್ತೆ.